ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾದ ಆಹ್ವಾನ ಪತ್ರಿಕೆಯನ್ನ ಡೀಟೇಲ್ಡ್ ಆಗಿ ನೋಡೋಣ. ಇದು ಕೇವಲ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ಅಲ್ಲ, ಇದು ಸಾಕಾರ ಕ್ಷೇತ್ರದ ಒಂದು ಐತಿಹಾಸಿಕ ಘಟ್ಟವನ್ನೇ ಸೂಚಿಸ್ತಿದೆ. ಹಾಗಾದ್ರೆ ಇದರಲ್ಲಿ ಅಂಥದ್ದೇನಿದೆ, ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಸಂಖ್ಯೆಯನ್ನ ನೋಡಿ, 30. ಇದೇನು ಸುಮ್ನೆ ಒಂದು ನಂಬರ್ ಅನ್ಕೊಂಬೇಡಿ, ಇದು ಬರೋಬ್ಬರಿ 30 ವರ್ಷಗಳ ಕಾಯುವಿಕೆಯ ಸಂಕೇತ. ಹೌದು, ಇಷ್ಟು ದೊಡ್ಡ ಸಹಕಾರಿ ಮಹಾಸಮಾವೇಶ ನಡೀತಾ ಇರೋದು ಬರೋಬ್ಬರಿ 30 ವರ್ಷಗಳ ನಂತರ. ಇದುವೇ ಇದರ ಮಹತ್ವಕ್ಕೆ ಅತಿದೊಡ್ಡ ಸಾಕ್ಷಿ. ಇಂಥ ಒಂದು ಐತಿಹಾಸಿಕ ಸಮಾವೇಶಕ್ಕೆ ಅಷ್ಟೇ ಐತಿಹಾಸಿಕ ಸ್ಥಳ ಬೇಕಲ್ವಾ? ಅದಕ್ಕೆ ವಿಜಯನಗರ ಸಾಮ್ರಾಜ್ಯದ ಗತವೈಭವನ್ನ ಸಾರೋ ಹಂಪಿ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರಿಂದ ಕಾರ್ಯಕ್ರಮದ ಗಾಂಭೀರ್ಯ ಇನ್ನಷ್ಟು ಹೆಚ್ಚಾಗಿದೆ. ಸರಿ, ಈ ಇನ್ವಿಟೇಷನಲ್ಲಿರೋ ಪ್ರತಿಯೊಂದು ಅಂಶವನ್ನು ನಾವು ಹಂತ ಹಂತವಾಗಿ ನೋಡೋಣ. ಮೊದಲು ಇದರ ಮಹತ್ವ, ನಂತರ ಇದರ ಉದ್ದೇಶ, ಯಾರೆಲ್ಲ ಭಾಗವಹಿಸ್ಬೋದು, ಯಾವಾಗ, ಎಲ್ಲಿ ಮತ್ತೆ ಕಾರ್ಯಕ್ರಮ ಹೇಗಿರುತ್ತೆ ಅಂತ ವಿವರವಾಗಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಈ ಆಹ್ವಾನ ಯಾಕೆ ಇಷ್ಟೊಂದು ಸ್ಪೆಷಲ್? 3 ದಶಕಗಳ ನಂತರ ನಡೀತಾ ಇರೋ ಈ ಸಮಾವೇಶ ಸಹಕಾರಿಗಳ ಪಾಲಿಗೆ ನಿಜಕ್ಕೂ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಲಿದೆ. ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇದು ಕೇವಲ ಒಂದೇ ಜಿಲ್ಲೆ ಮಾಡ್ತಿರೋ ಕಾರ್ಯಕ್ರಮ ಅಲ್ಲ. ವಿಜಯನಗರ, ಬಳ್ಳಾರಿ ಹಾಗೂ ಕೊಪ್ಪಳ, ಈ 3 ಜಿಲ್ಲೆಗಳ ಸಹಕಾರ ಭಾರತಿ ಘಟಕಗಳು ಒಟ್ಟಾಗಿ ಸೇರಿ ಇದನ್ನ ಆಯೋಜಿಸ್ತಾ ಇರೋದು ಸಹಕಾರದ ನಿಜವಾದ ಒಗ್ಗಟ್ಟಿಗೆ ಹಿಡಿದ ಕೈಗನ್ನಡಿ. ಸರಿ, 3 ಜಿಲ್ಲೆಗಳು ಒಟ್ಟಾಗಿ ಸೇರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡ್ತಿದ್ದಾವೆ ಅಂದ್ರೆ ಇದರ ಹಿಂದಿನ ಮುಖ್ಯ ಉದ್ದೇಶವಾದ್ರೂ ಏನು? ಉದ್ದೇಶ ತುಂಬಾನೇ ಸ್ಪಷ್ಟವಾಗಿದೆ. ಸಹಕಾರ ಕ್ಷೇತ್ರದ ಬೇರುಗರನ್ನ ಇನ್ನಷ್ಟು ಗಟ್ಟಿ ಮಾಡೋದು. ಭವಿಷ್ಯದಲ್ಲಿ ಸಹಕಾರ ಕ್ಷೇತ್ರ ಹೇಗೆ ಬೆಳಿಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ದಾರಿ ಹಾಕಿಕೊಡೋ ವೇದಿಕೆಯಾಗಿ ಈ ಸಮಾವೇಶ ಇರಲಿದೆ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಗಮನಿಸಬೇಕು. ಇದು ಬರೀ ಯಾರದ್ದೋ ಭಾಷಣ ಕೇಳಿ ಚಪ್ಪಾಳೆ ಹೊಡೆಯೋ ಕಾರ್ಯಕ್ರಮ ಖಂಡಿತ ಅಲ್ಲ. ಬದಲಾಗಿ ಎಲ್ಲರೂ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳೋಕೆ, ಅಭಿಪ್ರಾಯಗಳನ್ನ ಚರ್ಚೆ ಮಾಡೋಕೆ ಮತ್ತೆ ಅತೀ ಮುಖ್ಯವಾಗಿ ಕ್ಷೇತ್ರದ ಭವಿಷ್ಯಕ್ಕಾಗಿ ಒಟ್ಟಾಗಿ ಪ್ಲಾನ್ ಮಾಡೋಕೆ ಸಿಗ್ತಾ ಇರೋ ಒಂದು ಅಪರೂಪದ ಅವಕಾಶ. ಹಾಗಾದ್ರೆ ಇಂಥ ಒಂದು ಮಹತ್ವದ ಸಮಾವೇಶದಲ್ಲಿ ಭಾಗವಹಿಸೋಕೆ ಯಾರಿಗೆಲ್ಲ ಆಹ್ವಾನ ಇದೆ, ಬನ್ನಿ ನೋಡೋಣ. ಆಹ್ವಾನ ಪತ್ರಿಕೆಯ ಪ್ರಕಾರ ಸಹಕಾರ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅಷ್ಟೇ ಅಲ್ಲ ವಿಶೇಷವಾಗಿ ಮಹಿಳಾ ನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆದರದ ಆಹ್ವಾನವಿದೆ. ನೋಡಿ, ಕೇವಲ ಒಂದೇ ತರಹದ ಸಂಘಗಳಿಗೆ ಸೀಮಿತವಾಗಿಲ್ಲ. ಕೃಷಿ ಪತ್ತಿನ ಸಂಘಗಳು, ಸೌಹಾರ್ದ ಸಹಕಾರಿಗಳು, ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು, ಹೀಗೆ ಪ್ರತಿಯೊಂದು ಸಹಕಾರಿ ಸಂಘದ ಪ್ರಮುಖರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಆಯೋಜಕರ ಕೋರಿಕೆ. ಸರಿ, ಈಗ ಕಾರ್ಯಕ್ರಮದ ಅತಿ ಮುಖ್ಯವಾದ ವಿವರಗಳಿಗೆ ಬರೋಣ. ಅಂದ್ರೆ ಡೇಟ್, ಟೈಮ್ ಮತ್ತೆ ಜಾಗ. ದಯವಿಟ್ಟು ದಿನಾಂಕವನ್ನ ನೋಟ್ ಮಾಡ್ಕೊಳ್ಳಿ. ಕಾರ್ಯಕ್ರಮ ನಡೆಯೋದು ಏಪ್ರಿಲ್ 10, 2026 ಶುಕ್ರವಾರ. ಸಮಯ ಸಂಜೆ 4 ಗಂಟೆಯಿಂದ 6:30 ತನಕ. ಕಾರ್ಯಕ್ರಮದ ಪೂರ್ತಿ ಲಾಭ ಪಡ್ಕೋಬೇಕು ಅಂದ್ರೆ ಸರಿಯಾದ ಸಮಯಕ್ಕೆ ಹಾಜರಿರೋದು ಬಹಳ ಮುಖ್ಯ. ಇನ್ನು ಸ್ಥಳ ಹೊಸಪೇಟೆಯ ಮಲ್ಲಿಗೆ ಹೋಟೆಲ್ನಲ್ಲಿರೋ ಸೆನೆಟ್ ಹಾಲ್. ಹಾಗಾದ್ರೆ ಕಾರ್ಯಕ್ರಮದ ದಿನ ಅಲ್ಲಿ ಏನೆಲ್ಲ ಇರುತ್ತೆ? ಇದೊಂದು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿರೋ ಕಾರ್ಯಕ್ರಮ. ಕಾರ್ಯಕ್ರಮ ಶುರುವಾಗೋದೇ ನೋಂದಣಿ ಮತ್ತು ಸಹಕಾರ ಭಾರತಿ ಪುಸ್ತಕ ವಿತರಣೆಯಿಂದ. ಆನಂತರ ಟೀ ಕಾಫಿ ಇರುತ್ತೆ, ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳಬಹುದು ಮತ್ತು ಕೊನೆಯಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಇಡೀ ಸಮಾವೇಶದ ಆತ್ಮವನ್ನ ಒಂದೇ ಒಂದು ವಾಕ್ಯದಲ್ಲಿ ಹಿಡಿದಿಡೋದಾದ್ರೆ ಅದು ಇದೇ: ಸಹಕಾರವೇ ನಮ್ಮ ಶಕ್ತಿ, ಒಗ್ಗಟ್ಟೇ ನಮ್ಮ ಭವಿಷ್ಯ. ಈ ಮೂಲತತ್ವವನ್ನೇ ಮಷ್ಟು ಬಲಪಡಿಸೋದು ಈ ಸಮಾವೇಶದ ಗುರಿ. ಒಟ್ಟಿನಲ್ಲಿ 30 ವರ್ಷಗಳ ನಂತರ ನಡೀತಾ ಇರೋ ಈ ಐತಿಹಾಸಿಕ ಸಮಾವೇಶ ಸಹಕಾರ ಕ್ಷೇತ್ರದಿರೋ ಪ್ರತಿಯೊಬ್ಬರಿಗೂ ಒಂದು ಮಿಸ್ ಮಾಡ್ಕೊಳ್ಳಲಾಗದ ಅವಕಾಶ. ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸಹಕಾರ ಭಾರತಿ ವಿಜಯನಗರದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ಕಟ್ಟೆ ಏರಿಸ್ವಾಮಿ ಅವರನ್ನ ಈ ನಂಬರ್ಗೆ ಸಂಪರ್ಕಿಸಬಹುದು. ಆಯೋಜಕರು ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ.